ಹಾಯ್ ಹೆಲೋ ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಸೊ ನಾನು ಮಿನಿ ವ್ಲಾಗ್ ಮಾಡ್ತಾ ಇದ್ದೀನಿ. ಆರ್ಡರ್ಸ್ ಇದ್ದಾಗ ಹೇಗೆ ಏನೇನಾಗುತ್ತೆ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈಗ ನಾನು ಹೊರಟಿದ್ದು ಹೆಬ್ಬಾಳ್ ರೂಟಲ್ಲಿ. ಜೆ ಪಿ ನಗರ್ ಟು ಹೆಬ್ಬಾಳ್ ಅಂದರೆ ಇಟ್ ವಿಲ್ ಟೇಕ್ 1.5 hour ಮೇಲೆ. ಮಧ್ಯಾಹ್ನ ಆಗಿತ್ತು, ತುಂಬ ಮಳೆ ಬಿಸಿಲು ಇದೇ ಥರ ವೇರಿಯೇಷನ್ ಆಗ್ತಾ ಇತ್ತು. ಹಾಗೆ ಮಂಟಪ ರೀಚ್ ಆದೆ. ಇವತ್ತು ನಾನು ಹೋಗ್ತಾ ಇರೋದು ನಾನ್ ಬ್ರೈಡ್ಗೆ ಮತ್ತು ಗ್ರೂಮ್ಗೆ. ಲೊಕೇಶನ್ ರೀಚ್ ಆದಮೇಲೆ ಎಲ್ಲರನ್ನೂ ಮಾತಾಡ್ಸ್ಕೊಂಡು ಎಲ್ಲರಿಗೂ ಹಾಯ್ ಮಾಡಿ ಅದಾದಮೇಲೆ ರೂಮ್ಗೆ ಹೋಗಿ ಚೆಕ್ ಮಾಡಿದೆ. ಎಲ್ಲಿ ಬೆಳಗ್ಗೆ ಜಾಸ್ತಿ ಬರುತ್ತೆ ಅಲ್ಲಿ ಕೂರ್ಸ್ಕೊಂಡು ಮೇಕಪ್ ಮಾಡೋಕ್ಕೆ ಸರಿ ಹೋಗುತ್ತೆ ಅಂತ. ಸೊ ರೂಮ್ ಹೀಗಿದೆ. ಅದಾದಮೇಲೆ ಟೀ ಬ್ರೇಕ್ ತೊಗೊಂಡು ಎಲ್ಲ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಇವ್ರಿಗೆ ಮೇಕಪ್ ಮಾಡಿದ್ದೀನಿ. ಬಿಫೋರ್ ಆಫ್ಟರ್ ನಾನು ತೊಗೊಂಡಿಲ್ಲ. ಮಿನಿಮಲ್ ಮೇಕಪ್ ಹೇಗೆ ಕಾಣಿಸಿದ್ದಾರೆ ಅಂತ ಹೇಳಿ ಸೆಟಲ್ ಆಗಿದ್ದಾರೆ ಅಂತ. ಅದಾದಮೇಲೆ ಗ್ರೂಮ್ಗೆ ಮತ್ತು ಇನ್ನೂ 2 ಬಾಯ್ಸ್ಗೆ ಎಕ್ಸ್ಟ್ರಾ ಮಾಡಿದೆ. ಅದನ್ನು ನಾನು ಕ್ಯಾಪ್ಚರ್ ಮಾಡಿಲ್ಲ. ಎಲ್ಲರೂ ವೆಲ್ಕಮ್ ಡ್ಯಾನ್ಸ್ ಮಾಡ್ತಾಯಿದ್ರು. ಅದನ್ನು ಕೂಡ ಸ್ವಲ್ಪ ತೊಗೊಂಡು ಊಟ ಮುಗಿಸ್ಕೊಂಡು ಮತ್ತೆ ರೂಮ್ಗೆ ಬಂದು ರೆಸ್ಟ್ ಮಾಡಿ ಮತ್ತೆ ನೆಕ್ಸ್ಟ್ ಡೇ ವರ್ಕ್ ಮುಗಿಸ್ಬಿಟ್ಟು ನಾನು ಈ ವಿಡಿಯೋ ತೊಗೊಂಡಿದ್ದೀನಿ. ಇದು ಅವ್ರ ಮೇಕಪ್ ಆದಮೇಲೆ ಹೇಗೆ ಕಾಣಿಸ್ತಿದ್ದಾರೆ ಅಂತ ಹೇಳಿ ಗ್ರೂಮ್ಗೂ ಕೂಡ ಮಾಡಿದೆ. ಅದನ್ನು ಕ್ಯಾಪ್ಚರ್ ಮಾಡಿಲ್ಲ. ಫಾರ್ ಮೋರ್ ಅಪ್ಡೇಟ್ಸ್ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ವಿಸಿಟ್ ಮಾಡಿ. ಹಾಯ್ ಹೆಲೋ ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಸೊ ನಾನು ಮಿನಿ ವ್ಲಾಗ್ ಮಾಡ್ತಾ ಇದ್ದೀನಿ. ಆರ್ಡರ್ಸ್ ಇದ್ದಾಗ ಹೇಗೆ ಏನೇನಾಗುತ್ತೆ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈಗ ನಾನು ಹೊರಟಿದ್ದು ಹೆಬ್ಬಾಳ್ ರೂಟಲ್ಲಿ. ಜೆ ಪಿ ನಗರ್ ಟು ಹೆಬ್ಬಾಳ್ ಅಂದರೆ ಇಟ್ ವಿಲ್ ಟೇಕ್ 1.5 hour ಮೇಲೆ. ಮಧ್ಯಾಹ್ನ ಆಗಿತ್ತು, ತುಂಬ ಮಳೆ ಬಿಸಿಲು ಇದೇ ಥರ ವೇರಿಯೇಷನ್ ಆಗ್ತಾ ಇತ್ತು. ಹಾಗೆ ಮಂಟಪ ರೀಚ್ ಆದೆ. ಇವತ್ತು ನಾನು ಹೋಗ್ತಾ ಇರೋದು ನಾನ್ ಬ್ರೈಡ್ಗೆ ಮತ್ತು ಗ್ರೂಮ್ಗೆ. ಲೊಕೇಶನ್ ರೀಚ್ ಆದಮೇಲೆ ಎಲ್ಲರನ್ನೂ ಮಾತಾಡ್ಸ್ಕೊಂಡು ಎಲ್ಲರಿಗೂ ಹಾಯ್ ಮಾಡಿ ಅದಾದಮೇಲೆ ರೂಮ್ಗೆ ಹೋಗಿ ಚೆಕ್ ಮಾಡಿದೆ. ಎಲ್ಲಿ ಬೆಳಗ್ಗೆ ಜಾಸ್ತಿ ಬರುತ್ತೆ ಅಲ್ಲಿ ಕೂರ್ಸ್ಕೊಂಡು ಮೇಕಪ್ ಮಾಡೋಕ್ಕೆ ಸರಿ ಹೋಗುತ್ತೆ ಅಂತ. ಸೊ ರೂಮ್ ಹೀಗಿದೆ. ಅದಾದಮೇಲೆ ಟೀ ಬ್ರೇಕ್ ತೊಗೊಂಡು ಎಲ್ಲ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಇವ್ರಿಗೆ ಮೇಕಪ್ ಮಾಡಿದ್ದೀನಿ. ಬಿಫೋರ್ ಆಫ್ಟರ್ ನಾನು ತೊಗೊಂಡಿಲ್ಲ. ಮಿನಿಮಲ್ ಮೇಕಪ್ ಹೇಗೆ ಕಾಣಿಸಿದ್ದಾರೆ ಅಂತ ಹೇಳಿ ಸೆಟಲ್ ಆಗಿದ್ದಾರೆ ಅಂತ. ಅದಾದಮೇಲೆ ಗ್ರೂಮ್ಗೆ ಮತ್ತು ಇನ್ನೂ 2 ಬಾಯ್ಸ್ಗೆ ಎಕ್ಸ್ಟ್ರಾ ಮಾಡಿದೆ. ಅದನ್ನು ನಾನು ಕ್ಯಾಪ್ಚರ್ ಮಾಡಿಲ್ಲ. ಎಲ್ಲರೂ ವೆಲ್ಕಮ್ ಡ್ಯಾನ್ಸ್ ಮಾಡ್ತಾಯಿದ್ರು. ಅದನ್ನು ಕೂಡ ಸ್ವಲ್ಪ ತೊಗೊಂಡು ಊಟ ಮುಗಿಸ್ಕೊಂಡು ಮತ್ತೆ ರೂಮ್ಗೆ ಬಂದು ರೆಸ್ಟ್ ಮಾಡಿ ಮತ್ತೆ ನೆಕ್ಸ್ಟ್ ಡೇ ವರ್ಕ್ ಮುಗಿಸ್ಬಿಟ್ಟು ನಾನು ಈ ವಿಡಿಯೋ ತೊಗೊಂಡಿದ್ದೀನಿ. ಇದು ಅವ್ರ ಮೇಕಪ್ ಆದಮೇಲೆ ಹೇಗೆ ಕಾಣಿಸ್ತಿದ್ದಾರೆ ಅಂತ ಹೇಳಿ ಗ್ರೂಮ್ಗೂ ಕೂಡ ಮಾಡಿದೆ. ಅದನ್ನು ಕ್ಯಾಪ್ಚರ್ ಮಾಡಿಲ್ಲ. ಫಾರ್ ಮೋರ್ ಅಪ್ಡೇಟ್ಸ್ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ವಿಸಿಟ್ ಮಾಡಿ.